ಶ್ರೀ ಗುರುಭ್ಯೋ ನಮಃ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ ಎಪಿಸೋಡ್ನಲ್ಲಿ ಅಂದರೆ 26ನೇ ಎಪಿಸೋಡ್ನಲ್ಲಿ 390ರವರೆಗೆ ನಾವು ಚಿಂತನೆಯನ್ನು ನಡೆಸಿದ್ವಿ. ಇದೀಗ 27ನೇ ಎಪಿಸೋಡ್ 391 ಪ್ರಶ್ನೆಯನ್ನು ಪ್ರಾರಂಭ ಮಾಡೋಣ. ನಂದನು ಉದ್ಧವನನ್ನು ಹೇಗೆ ಸ್ವಾಗತಿಸಿದನು? ನಂದ ಉಪ್ಪಳಕ್ಕೆ ಹೋಗ್ತಾನೆ, ಕೃಷ್ಣ ಕಳಿಸ್ಕೊಡ್ತಾನೆ ತನ್ನ ಪ್ರತಿನಿಧಿನಾಗಿ, ಹೋಗಪ್ಪ ಅಲ್ಲಿ ಗೋಪಿಕಾಸ್ತ್ರೀಗೆ ತನ್ನ ಸಂದೇಶ ಹೇಳಿ ಸಮಾಧಾನ ಮಾಡುವಂಥ. ಆ ಬಂದಿರತಕ್ಕಂತಹ ಉದ್ಧವನನ್ನು ಹೇಗೆ ಸ್ವಾಗತ ಮಾಡಿದ್ದಾನೆ? ಪಾಯಸಾದಿಗಳಿಂದ ಉಣಿಸಿ ಮೊದಲು ಅವನನ್ನು ಆಲಿಂಗಿಸಿಕೊಂಡ, ಮನೆಯೊಳಗೆ ಬರಮಾಡಿಕೊಂಡ, ಕೈ ಹಿಡಿದು ಕರ್ಕೊಂಬಂದ, ಪಾಯಸಗಳನ್ನು ಉಣಿಸಿದ, ಮೆತ್ತನೆ ಹಾಸಿನಲ್ಲಿ ಕೂಡಿಸಿದ. ಆ ನಂತರ ಏನಪ್ಪ ಎಲ್ಲರೂ ಕ್ಷೇಮವಾಗಿದ್ದಾರಾ ಅಂತ ಬಂಧುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸ್ತಾ ನಂದನು ಆ ಉದ್ಧವನಿಗೆ ಆತ್ಮೀಯವಾದ ಸ್ವಾಗತವನ್ನು ನೀಡಿದ್ದಾನೆ. ಹೀಗೆ ಮಾತಾಡ್ತಾ ಎಲ್ಲ ನೆನಪಿನ ಸುರುಳಿ ಬಿಚ್ಚಿದ. ಯಾರು? ನಂದಗೋಪ. ಕೃಷ್ಣ ಇದ್ದಾಗ ಏನಪ್ಪ ಆವಾಗ ಛ ಛ ಛ ಛ ಛ ಆಗಿನ ವಾತಾವರಣವೇ ಬೇರೆ, ಸಂದರ್ಭವೇ ಬೇರೆ. ಏನೆಲ್ಲ ಕಷ್ಟ ಬಂದ್ರೂ ಒಂದಿಷ್ಟು ನಮಗೆ ತೊಂದರೆ ಆಗದಂತೆ ಭಗವಂತ ನಮ್ಮನ್ನು ಕಾಪಾಡಿದ ಅಂತ ನಮ್ಮ ಮಾತನ್ನು ಪ್ರಾರಂಭ ಮಾಡ್ತಾನೆ. ಏನು ಗೋವರ್ಧನ ಗಿರಿ ಎತ್ತಿದ್ದಿರಬಹುದು, ಕಾಳ್ಗಿಚ್ಚನ್ನು ಕುಡಿದು ಗೋಪಾಲಕರನ್ನು ಗೋಗಳನ್ನು ಕಾಪಾಡಿದ್ದಿರಬಹುದು, ಕಾಳಿಯ ನಾಗಾದಿಗಳಿಂದ ರಕ್ಷಣೆ ಮಾಡಿದ್ದಿರಬಹುದು, ಪೂತನಾದಿ ರಕ್ಕಸರನ್ನು ಸಂಹಾರ ಮಾಡಿದ್ದಿರಬಹುದು. ಒಟ್ಟಾರೆ ಇಡೀ ಗೋಕುಲವನ್ನೆಲ್ಲ, ಗೋಪಾಲಕರನ್ನೆಲ್ಲ, ಗೋವುಗಳನ್ನೆಲ್ಲ ರಕ್ಷಣೆ ಮಾಡಿರತಕ್ಕಂಥ ಆ ಬಾಲಕ ಹೇಗೆ ಈ ಕಾರ್ಯವನ್ನು ಮಾಡಿದ? ಇವನು ಸಾಮಾನ್ಯ ಬಾಲಕನೇ ಅನ್ನೋ ಪ್ರಶ್ನೆ ಕೇಳಿದರು ನಮ್ಮ ಪ್ರಜೆಗಳು, ಗೋಪರು, ಗೊಲ್ಲರು. ನಾನು ಅವಾಗ ಕೃಷ್ಣ ಸಾಮಾನ್ಯ ಮನುಷ್ಯನಲ್ಲ, ಇವನು ಹರಿಯ ಅವತಾರ, ಏನು ಅವನ ಕೃಷ್ಣನ ನಾಮಕರಣಕ್ಕೆ ಬಂದಿರತಕ್ಕಂಥ ಗರ್ಗಮುನಿಗಳು ಹೇಳಿದರು ನನಗೆ. ಆ ಮಾತನ್ನು ನಾನು ಅವರಿಗೆ ರಿಪೀಟ್ ಮಾಡಿ ನೆನಪು ಮಾಡಿಕೊಂಡು ಉತ್ತರ ಕೊಟ್ಟಿದ್ದೆ. ಹಾಗೆ ಭಗವಂತ ಸಾಕ್ಷಾತ್ ಅವತಾರ ಕೃಷ್ಣ ಆಗಿದ್ದಾನೆ. ಇಷ್ಟೇ ಅಲ್ಲ, ಆ ಕಡೆ ಕಂಸನ ಪಟ್ಟಣದಲ್ಲಿ 300 ಮೊಳದಷ್ಟು ಉದ್ದವಾದ ಶಿವಧನುಸ್ಸಿನ ಭಂಗ, ಆ ಕೋಲೆಯಾಪೀಡ ದೊಡ್ಡ ಆನೆ, ಮಹಾ ಬಲಿಷ್ಠವಾಗಿರ್ತಕ್ಕದ್ದು 10,000 ಆನೆಯ ಬಲದ ಆ ಚಾಣೂರ ಮುಷ್ಟಿಕ ಕಂಸ, ಅವರೆಲ್ಲ ಸಂಹಾರ ಮಾಡಿರ್ತಕ್ಕಂಥದ್ದು 1, 2 ಇವೆಲ್ಲವೂ ಕೂಡ ಭಗವಂತನಿಗೆ ಲೀಲೆ. ಅದೇ ನಮಗೆ ತ್ರಾಸು ತಗೊಂಡು ಒದ್ದಾಡಿ ಕಷ್ಟಪಟ್ಟು ಅದನ್ನೆಲ್ಲ ಸಾಧನೆ ಮಾಡಬೇಕಾಗಿಲ್ಲ, ಈಸಿಯಾಗಿ ಲೀಲೆಯಿಂದ ಮಾಡಿದ್ದಾನೆ ಅಂತ. ಹೀಗೆಲ್ಲ ಕೃಷ್ಣ ಲೀಲೆಗಳ ಸರಮಾಲೆಯನ್ನು ಏನು ಬಿಚ್ಚಿ ಸುರುಳಿಯಿಂದ, ನೆನಪಿನ ಸುರುಳಿಯಿಂದ ಹೇಳ್ತಾ ಇದ್ದ, ಆನಂದ ಪಟ್ಟಿದ್ದಾನೆ. ಅದನ್ನು ಕೇಳಿರ್ತಕ್ಕಂತಹ ಯಶೋದೆ ಕೂಡ ಆನಂದ ಬಾಷ್ಪ ಸುರಿಸಿ ಗದ್ಗದಿಗಳು ಆಗಿದ್ದಾಳೆ. ಉದ್ಧವ ಏನು ಪ್ರತಿಕ್ರಿಯೆ ನೀಡಿದ? ಪ್ರಪಂಚಕ್ಕೆ ಮೂಲ ಕಾರಣ ಭಗವಂತ. ಅವನೇ ಈಗ ಭೂಭಾರಹರಣಕ್ಕಾಗಿ ಕೃಷ್ಣ ಮುಂತಾದ ಅನೇಕ ಅವತಾರಗಳನ್ನು ತಳೆದಿದ್ದಾನೆ. ಆ ಮೂಲಕ ಭಕ್ತರನ್ನು ರಕ್ಷಿಸುತ್ತಾನೆ. ಅಂತ್ಯಕಾಲದಲ್ಲಿ ಯಾರು ಸ್ಮರಣೆ ಮಾಡ್ತಾರೆ, ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ ಅನ್ನುವ ಆಚಾರ್ಯ ಮಧ್ವರ ಸೂಚನೆ, ಭಗವದ್ಗೀತಾಚಾರ್ಯನ ಮಾತಿನಂತೆ ಆ ಭಗವಂತ ಸ್ಮರಣೆಯನ್ನು ಯಾರು ಮಾಡ್ತಾರೆ ಅವರು ಮುಕ್ತಿಯನ್ನು ಕೂಡ ಭಗವಂತ ಕೊಡ್ತಾನೆ. ಅವನು ಕರುಣಾಮಯಾಗಿರ್ತಕ್ಕಂಥವನು. ನಂದ, ಯಶೋದೆ, ನೀವಿಬ್ಬರು ಕೂಡ ಇಂಥ ಕೃಷ್ಣ ಸರ್ವೋತ್ತಮನಲ್ಲಿ ಇಷ್ಟೊಂದು ಆಳವಾದ, ಗಾಢವಾದ, ವಿಶಿಷ್ಟವಾದ ಭಕ್ತಿಯನ್ನು ಪಡೆದಿದ್ದಿರಲ್ಲ, ನೀವೇ ಧನ್ಯರಪ್ಪ ಅಂಥೇಳಿ ಸಂತೋಷವನ್ನು ವ್ಯಕ್ತಪಡಿಸ್ತಾನೆ. ಕೃಷ್ಣನು ಸ್ವಲ್ಪ ಸಮಯದಲ್ಲಿಯೇ ಈ ಗೋಕುಲಕ್ಕೆ ಭೇಟಿ ನೀಡುತ್ತಾನೆ ಅಂತ ಸಮಾಧಾನ ಕೂಡ ಮಾಡಿದ್ದಾನಂತೆ. ನಂದನ ಮನೆಯ ಮುಂದೆ ರಥ ನಿಂತುಕೊಂಡಿತ್ತು. ಆ ಗೋಪಿಕಾಸ್ತ್ರೀ ರಥವನ್ನು ನೋಡಿದರು. ಆ ರಥವನ್ನು ನೋಡಿದ್ರಂತೆ, ಅಲ್ಲ ಅವತ್ತೊಮ್ಮೆ ಬಂದಿದ್ದ ಯಾರು? ಅಕ್ರೂರ ಕೃಷ್ಣ ನಮ್ಮಿಂದ ಕಸ್ಕೊಂಡು ಹೋಗಿ ನಮ್ಮನ್ನು ಸಮಾಧಿನ ಮಾಡಿದ ಅವತ್ತವ. ಈ ಮತ್ತೇನೋ ಬಂದಾನ ಕಾಣಿಸ್ತದೆ. ಯಾರನ್ನು ಕಸ್ಕೊಂಡು ಹೋಗಿ ಬಂದಾನೋ, ಯಾರು ನಮ್ಮ ಅಗಲಿಸ್ಲಿಕ್ಕೆ ಬಂದಾನೋ, ಇವ ಅವಕ್ಕಿಂತ ಮಹಾಕ್ರೂರನೋ ಅಂತ ಒಂದು ರೀತಿಯ ಆ ಅಕ್ರೂರನ ಬಗ್ಗೆ ಒಂದು ರೀತಿಯ ಸಿಟ್ಟನ್ನು, ಹುಸಿ ಕೋಪವನ್ನು, ಕೃಷ್ಣ ಬಗ್ಗೆ ಪ್ರೀತಿಯನ್ನು ತೋರ್ತಾ ಆ ಮಾತನ್ನು ಮಾತಾಡ್ಕೊಂಡಿದ್ದಾರಂತೆ. ಗೋಪಿಯರ ಮನದಾಳದ ಪ್ರಣಯ ಕೋಪ. ಆ ಉದ್ಧವ ಹೀಗಿದ್ದಾವಾಗ ಬಂಗಾರದ ಆಭರಣ, ವೇಷಭೂಷಣಗಳು ಹಾಕ್ಕೊಂಡಿದ್ದ, ಕೃಷ್ಣನಂತನೇ ಇದ್ದ. ಆ ಕೃಷ್ಣ ಸಂದೇಶವಾಹಕ ಉದ್ಧವ ಅಂತ ಗೊತ್ತಾದಾಗ ಗೋಪಿಕಾಸ್ತ್ರೀರೆಲ್ಲ ಅವನ ಸುತ್ತ ಕೂತಿದ್ದಾರೆ.
ಸುತ್ತುವರೆದು ಏಕಾಂತರವನ್ನು ಕೂಡಿಸಿಕೊಂಡು ತಲೆಬಾಗಿ ನಮಸ್ಕರಿಸಿ ತಮ್ಮ ಮನಸ್ಸಿನ ಅಂತರಾಳದ ಭಾವನೆಗಳನ್ನು ಓರೆ ನೋಟದಿಂದ ಈ ಮುಂದಿನಂತೆ ಉದ್ಧವನ ಮುಂದೆ ಹಂಚಿಕೊಂಡಿದ್ದಾರೆ. ಬಂಧುಗಳ ಸ್ನೇಹ ಸನ್ಯಾಸಿಗಳನ್ನೂ ಬಿಡುವುದಿಲ್ಲ. ನಮ್ಮವರು ಆ ಒಂದು ಹೆಸರಿಗೆ ಅವರು ಸನ್ಯಾಸಿಗಳು ಎಲ್ಲವನ್ನು ಬಿಟ್ಟು ಪೀಠ ಏರಿದ್ದಾರೆ ಅಂತ. ಆದರೆ ಆ ಬಂಧುಗಳ ವ್ಯಾಮೋಹ ಅವ್ರಿಗೆ ಬಿಡ್ಲಿಕ್ಕೆ ಕಷ್ಟ. ಕೃಷ್ಣನನ್ನು ಕಳಿಸಿರುವುದು ತಂದೆ ತಾಯಿಯನ್ನು ಸಮಾಧಾನಪಡಿಸುತ್ತಾನೆ. ನಮ್ಮ ಬಗ್ಗೆ ಅಲ್ಲಲ್ಲ, ನಮ್ಮ ಬಗ್ಗೆ ಅವನಿಗೆ ನೆನಪಾಕಿರ್ತದೆ. ಅಷ್ಟಕ್ಕೂ ನಾವು ಯಾರು ನಮ್ಮ ನೆನಪಿಟ್ಟು ಹೋಗ್ಬೇಕು ಅಂತಂದರೆ ನಾವೇನು ಕೃಷ್ಣನ ಬಂಧುಗಳ, ನಮಗೆ ಬೇಕಾದವರ ಅಂತ ಒಂದು ಹುಚ್ಚುಕೊಪ್ಪು ತೋರಿಸ್ತಾರೆ. ನಮ್ಮಂಥವರಲ್ಲಿಯ ಪ್ರೀತಿ ಅಂದರೆ ಹೂಗಳಲ್ಲಿ ದುಂಬಿಗಳು ಮಾಡುವ ಪ್ರೀತಿಯಂತೆ ಸ್ವಾರ್ಥ ಸಾಧನೆಯಾಗುವವರೆಗೆ ಮಾತ್ರ, ಮತ್ತು ಮುಂದೆ ಮರ್ತೇ ಬಿಡ್ತಾರೆ ಎಂದು ಮುಂತಾಗಿ ಗೋಪಿಯರು ಕೃಷ್ಣನ ಆಕ್ಷೇಪಿಸುತ್ತಲೇ ಆ ಕೃಷ್ಣ ಭಕ್ತಿಯಲ್ಲಿ ತನ್ಮಯ ಭಕ್ತಿಯನ್ನು ತೋರಿಕೊಂಡಿದ್ದಾರೆ. ದುಂಬಿಗಳಲ್ಲಿಯೇ ಹೂಗಳ ಪ್ರೀತಿ ತಾತ್ಕಾಲಿಕ. ಆ ಹೂವಿನ ಹತ್ರ ಬರ್ತದೆ, ಎಷ್ಟೋ ಒಂದು ಕ್ಷಣ ಆ ಹೂವಿನ ರಸವನ್ನು ಸ್ವೀಕಾರ ಮಾಡ್ತದೆ, ಹೊರಟು ಹೋಗ್ತದೆ. ತಾತ್ಕಾಲಿಕ ಅದರ ಪ್ರೀತಿ ಆ ಹೂಗಳ ಬಗ್ಗೆ. ಹಾಗೆ ಈ ಪ್ರೀತಿ ತಾತ್ಕಾಲಿಕ ಅನ್ನುವುದರ ಬಗ್ಗೆ ಇನ್ನಷ್ಟು ಉದಾಹರಣೆಯನ್ನು ಭಾಗವತ ಕೊಟ್ಟಿದೆ. ಯಾವುವು ಇನ್ನಷ್ಟು ಉದಾಹರಣೆಗಳು, ನಿದರ್ಶನಗಳು? ಸಂಪತ್ತು ಕಳೆದುಕೊಂಡ ವಿಟಪುರುಷನನ್ನು ವೇಶ್ಯೆಯು ಬಿಡುವಂತೆ. ದುಡ್ಡಿದ್ರೆ ವೇಶ್ಯೆ ಸ್ವಾಗತಿಸ್ತಾಳೆ. ದುಡ್ಡೆಲ್ಲ ಕಳ್ಕೊಂಡಿದ್ದ, ಬಡವನಾಗಿದ್ದ, ನಡಿ ಆ ಕಡೆಗೆ ಕಳಿಸಿಬಿಡ್ತಾಳೆ. ರಾಜನು ಬಲಹೀನನಾದಾಗ ಯಾರು ಪ್ರಜೆಗಳು ಅವನು ಬೆನ್ನತ್ತಿ ಹೋಗೋದಿಲ್ಲ. ದುರ್ಬಲ ರಾಜ. ಅಧ್ಯಯನ ಮುಗಿದ ಮೇಲೆ ಗುರುಗಳನ್ನು ಶಿಷ್ಯರು ಕೂಡ ಬಿಟ್ಟು ಬಿಡ್ತಾರೆ. ಅತಿಥಿಗಳು ಕೂಡ ಊಟಕ್ಕಿಂತ ಬರ್ತಾರೆ ಮನೆಯೊಳಗೆ, ಅಲ್ಲಿ ಜಾಗ ಇಲ್ಲಿ ಜಾಗ ಕೂತೆಲ್ಲ ಊಟ ಮಾಡ್ತಾರೆ. ಊಟ ಆದಮೇಲೆ ಮುಗಿತಾ ಮನೆಯ ತ್ಯಾಗ. ಕಾಡು ಸುಟ್ಟು ನಾಶವಾದಾಗ ಮೃಗಗಳು ಕೂಡ ಆ ಕಾಡನ್ನು ಬಿಟ್ಟು ಹೋಗ್ಬಿಡ್ತದೆ. ಅಲ್ಲಿ ಮರಗಳು ಇಲ್ಲ, ಹಣ್ಣು ಇಲ್ಲ, ಇದ್ದೇನು ಮಾಡೋದು? ಹೀಗೆ ಇವೆಲ್ಲ ತಾತ್ಕಾಲಿಕ ಪ್ರೀತಿಯ ಮೋಹದ ನಿದರ್ಶನ ಅನ್ನೋ ಮಾತನ್ನು ನೋಡಬಹುದಾಗಿದೆ. ಸ್ವಾರ್ಥದ ಪ್ರೀತಿ ತಾತ್ಕಾಲಿಕ ಎಂಬುದರ ಸ್ವಾರ್ಥ ಸಮರ್ಥಕ ಈ ನಿದರ್ಶನಗಳು. ಹುಸಿಕೋಪದ ಗೋಪಿಯರನ್ನು ಉದ್ಧವನು ಹೇಗೆ ಸಂತೈಸಿದನು? ಪತಿ, ಪುತ್ರ, ಮಿತ್ರ, ಬಂಧು ಎಲ್ಲವೂ ಶ್ರೀಕೃಷ್ಣ ಎನ್ನುವಂತಹ ಈ ನಿಮ್ಮ ಮನಸ್ಸು ಕೃಷ್ಣನಲ್ಲಿಯೇ ಕೇಂದ್ರೀಕೃತವಾಗಿ ಅವನಲ್ಲಿಯೇ ಸಮರ್ಪಿತವಾಗಿಬಿಟ್ಟಿದೆ. ಎಷ್ಟು ಕೃಷ್ಣನ ಬಗ್ಗೆ ತಾದಾತ್ಮ್ಯ ಭಕ್ತಿಯನ್ನು, ತಲ್ಲೀನ ಭಕ್ತಿಯನ್ನು ನೀವೆಲ್ಲ ಪಡೆದುಕೊಂಡಿದ್ದೀರಿ. ನಿಜವಾಗಿ ಕೂಡ ಆಶ್ಚರ್ಯ ಅನ್ನಿಸ್ತದೆ. ಮುನಿಗಳಿಗೂ ಕೂಡ ದುರ್ಲಭವೆನಿಸುವ ಇಂತಹ ತನ್ಮಯ ಭಕ್ತಿ ಪಡೆದಿರ್ತಕ್ಕಂತಹ ನೀವೇ ಧನ್ಯರು. ಕೃಷ್ಣನು ವಿರಹದ ಮೂಲಕ ನಿಮಗೆ ತೋರಿದ ಅನುಗ್ರಹದ ಪರಿಯಿದು. ಆ ವಿರಹ ಉಂಟು ಆದಾಗ ಪ್ರೀತಿ ಹೆಚ್ಚಾಗ್ತದೆ. ಅಲ್ಲೇ ಇದ್ದರೆ, ಎದುರಿಗೆ ಇದ್ದರೆ ಅದು ಅಷ್ಟೊಂದು ಪ್ರೀತಿ ಬೆಳೆಯುವುದಿಲ್ಲ. ಸ್ವಲ್ಪ ಅಗಲಿಕೆ ಮಧ್ಯದಲ್ಲಿ ಬರಬೇಕು, ಅದನ್ನು ಕಳ್ಕೋಬೇಕು, ಅದಿಲ್ಲ ಅಂತಾಗಬೇಕು. ಆವಾಗ ಅದರ ಬಗ್ಗೆ ಮತ್ತಷ್ಟು ಕುತೂಹಲ, ಆಸಕ್ತಿ, ಚಿಂತನೆ ಹೆಚ್ಚಾಗ್ತದೆ. ಹಾಗೆ ಕೃಷ್ಣ ಈ ವಿರಹವನ್ನು ತೋರಿ ನಿಮ್ಮ ಅನುಗ್ರಹವನ್ನು ಮಾಡಿದ್ದಾನೆ ಅಂತ ಹೇಳಿ ನಾನು ಕೃಷ್ಣ ಸಂದೇಶವನ್ನು ತೊಗೊಂಬಂದಿದ್ದೇನೆ, ಅದನ್ನು ಕೇಳ್ರಿ ಅಂತ ಅವರಿಗೆ ಹೇಳಿದ್ದಾನಂತೆ. ಉದ್ಧವನು ಕೃಷ್ಣ ಸಂದೇಶವನ್ನು ಏನು ನೀಡಿದ? ಕೃಷ್ಣ ಈ ರೀತಿ ಹೇಳಿಕಳಿಸಿದ್ದ ಆ ಸಂದೇಶದಲ್ಲಿ, ನಾನು ಸರ್ವಾಂತರ್ಯಾಮಿ, ಸರ್ವವ್ಯಾಪ್ತ, ಆದುದರಿಂದ ನನಗೆ ವಿಯೋಗವೇ ಇಲ್ಲ. ನಾನು ಎಲ್ಲರಲ್ಲೂ ಇದ್ದೇನೆ, ಎಲ್ಲ ಕಡೆಗೆ. ಅಂತರ್ಭವಿಷ್ಯತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಎಲ್ಲ ಕಡೆ ಭಗವಂತ ಇದ್ದಾನೆ. ಒಳ ಹೊರಗೆ ತುಂಬಿಕೊಂಡಿಹ ತಾನಿಲ್ಲದ ಠಾವು ಎಳ್ಳಿನಷ್ಟಿಲ್ಲ. ಹಾಗಾಗಿ ನನ್ನ ನಿಮ್ಮ ಅಗಲಿಕೆ ಖಂಡಿತ ಇಲ್ಲ. ಸ್ವಪ್ನ, ಸುಷುಪ್ತಿ, ಜಾಗರ, ಈ ಮೂರು ಅವಸ್ಥೆ ಇದೆ. ಎಚ್ಚರವಾಗಿರುವಿಕೆ, ಇದು ಜಾಗರ. ಮಲಗಿರುತ್ತೇವೆ, ಸ್ವಪ್ನಾವಸ್ಥೆ, ಕನಸು ಬೀಳ್ತಿರ್ತದೆ. ಪೂರ್ಣ ಆ ಕಡೆಗೆ ಎಚ್ಚರವೂ ಇಲ್ಲ, ಸಂಪೂರ್ಣ ಆರಾಮದ ನಿದ್ದೆಯೂ ಇಲ್ಲ. ಅದು ಸುಷುಪ್ತಿ, ಸ್ವಪ್ನ. ಸುಷುಪ್ತಿ ಅಂದರೆ ಯಾವ ಸ್ವಪ್ನದ ಕನಸಿನ ಚಿಂತೆ ಇಲ್ಲದೆ ಆರಾಮಾಗಿ ಸುಖವಾದ ನಿದ್ರೆ. ಒಮ್ಮೆ ಹೇಳ್ತಿರ್ತೀವಿ ನೋಡಿರಿ, ತುಂಬ ಆಯಾಸ ಆಗಿತ್ತು, ಬಂದು ಮಲಗಿದೆ, ಬೆಳಗ್ಗೆನೇ ಎಚ್ಚರ, ಏನು ಗೊತ್ತೇ ಆಗಿಲ್ಲ. ಅದು ಸುಷುಪ್ತಿ. ಹೀಗೆ ಮೂರು ಅವಸ್ಥೆಗಳು ಕೂಡ ಜೀವರ ವಶ ಅಲ್ಲ. ಅವು ಒದಗುವುದು ಕೃಷ್ಣನಿಂದ, ನನ್ನಿಂದ. ಇಂದ್ರಿಯ ನಿಗ್ರಹ, ತಪಸ್ಸು, ಜ್ಞಾನ ಇವೆಲ್ಲವೂ ಕೂಡ ಹರಿಯ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಿಕ್ಕೆ ಸಾಧನಗಳಾಗಿವೆ. ವಸ್ತು ಅಥವಾ ವ್ಯಕ್ತಿ ದೂರದಲ್ಲಿದ್ದಾಗ ಆಸಕ್ತವಾಗುವಷ್ಟು ಮನಸ್ಸು ಅವು ಹತ್ತಿರದಲ್ಲಿದ್ದಾಗ ಆಗುವುದಿಲ್ಲ. ಆಗ ಹೇಳಿದಂಗೆ ಸ್ವೀಟು
ಯಾಕೆ ನಮಗೆ ಅದರ ಬಗ್ಗೆ ಆಸಕ್ತಿ ಬರ್ತದೆ, ಏನು ಸ್ವೀಟ್ ಮಾಡಿದ್ದಾರೆ, ದಿನ ತಿನ್ನೋದಿಲ್ಲ, ಯಾವತ್ತೂ ಒಮ್ಮೆ, ತಿಂಗಳಿಗೊಮ್ಮೆಯೋ ವರ್ಷಕ್ಕೊಮ್ಮೆಯೋ ಅದ್ರ ಬಗ್ಗೆ ಆಸಕ್ತಿ ಕುತೂಹಲ. ಮಠದಲ್ಲಿರ್ತಕ್ಕಂಥವರಿಗೆ ನಿತ್ಯ ಸ್ವೀಟೇ ಇರ್ತದೆ, ಅವ್ರಿಗೆ ಬೇಸರ. ಯಾಕೆ ಸಂಸ್ಥೆ ಬಂದಿರತಕ್ಕಂಥವ್ರಲ್ಲ ಅಲ್ಲಲ್ಲಿ ಬಂದಾಗ ಯಾರ್ದೋ ಮನೆಯಲ್ಲಿ ಬಕ್ರಿ ತಿಂದೆ ಚಪಾತಿ ತಿಂದೆ ಅಂತ ಆ ಕಡೆಗೆ ಆಸಕ್ತಿ ಅವರಿಗೆ. ನಿತ್ಯ ಸ್ವೀಟ್ ನೋಡೋದು ಬೇಸರ ಆಗಿದೆ. ಎದುರಿಗೆ ಇತ್ತು, ಕಣ್ಮುಂದೆ ಇತ್ತು, ಅದ್ರ ಬಗ್ಗೆ ಅಷ್ಟೊಂದು ಪ್ರೀತಿ ಶ್ರದ್ಧೆ ಉಳಿಯೋದಿಲ್ಲ. ಅದು ಮಧ್ಯೆ ಸ್ವಲ್ಪ ಗ್ಯಾಪ್ ಇರಬೇಕು, ಅಗಲಿಕೆ ಇರಬೇಕು, ಆವಾಗ ಒಂದಷ್ಟು ಭಕ್ತಿ ಬೆಳೀಲಿಕ್ಕೆ ಅವಕಾಶ ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು. ಹಾಗೆ ಭಗವಂತ ಹೇಳಿದ, ವಸ್ತು ಅಥವಾ ವ್ಯಕ್ತಿ ದೂರದಲ್ಲಿದ್ದಾಗ ಅದ್ರ ಬಗ್ಗೆ ಆಸಕ್ತಿ ಹೆಚ್ಚಾಗ್ತದೆ ಮನಸ್ಸಿಗೆ, ಹತ್ತಿರದಲ್ಲಿದ್ದಾಗ ನಿತ್ಯ ನೋಡ್ತಾ ಇದ್ದರೆ ಅಷ್ಟು ಆಸಕ್ತಿ ಪ್ರೀತಿ ಉಳಿಯೋದಿಲ್ಲ, ಬೆಳೆಯೋದಿಲ್ಲ. ಹಾಗಾಗಿ ನನ್ನನ್ನೇ ತದೇಕ ಚಿತ್ತದಿಂದ ಧ್ಯಾನ ಮಾಡಿರಿ, ನನ್ನನ್ನೇ ಪಡೆಯುವಿರಿ. ಯಾರನ್ನಲ್ಲಿ ಮನಸ್ಸನ್ನಿಟ್ಟಿದ್ದಾರೆ ಅರ್ಥಾತ್ ಕೃಷ್ಣನಲ್ಲಿ, ಅವರಿಗೆ ಮತ್ತೆ ಪುನರ್ಜನ್ಮ ಇಲ್ಲ. ಯಾಕೆ? ಹುರಿದ ಬೀಜಗಳಂತೆ, ಬೀಜವನ್ನು ನೇರವಾಗಿ ಭೂಮಿಯಲ್ಲಿ ಬಿತ್ತಿದರೆ ಹುಟ್ಟುತ್ತವೆ, ಆದರೆ ಅದೇ ಬೀಜಗಳನ್ನು ಹುರಿದು ಬಿತ್ತೋಣ, ಹುಟ್ಟುವುದಿಲ್ಲ. ಹಾಗೆ ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಿಬಿಟ್ರೆ ಮೋಕ್ಷವೇ, ಮತ್ತೆ ಸಂಸಾರ ಸಂದರ್ಭ ಇಲ್ಲವೇ ಇಲ್ಲ. ಅದನ್ನೇ ದಾಸ ಹೇಳಿದರು, ಏನೆಲ್ಲ ಚಿಂತೆಯ ಪಟ್ಟಿಯನ್ನು ಕೊಡ್ತಾ, ಮಕ್ಕಳಿದ್ದರೂ ಚಿಂತೆ, ಇಲ್ಲದಿರಲು ಚಿಂತೆ, ರೊಕ್ಕವಿದ್ದರೂ ಚಿಂತೆ, ಇಲ್ಲದಿರಲು ಚಿಂತೆ, ಚಿಂತೆ ದೊಡ್ಡ ಪಟ್ಟಿಯನ್ನು ಕೊಡ್ತಾರೆ. ಕೊನೆಯೇ ಹೇಳ್ತಾರೆ, ಪುರಂದರ ವಿಠ್ಠಲನ್ನ ನೆನೆದರೆ ಚಿಂತೆ ನಿಶ್ಚಿಂತೆ, ದಟ್ ಈಸ್ ಎಂಡ್. ಭಗವಂತನ ಭಾಳಷ್ಟು ಮನಸ್ಸಿನಲ್ಲಿ ತಂದುಕೊಂಡು ಮನಸ್ಸಲ್ಲೇ ನಿಲ್ಲಿಸಿಬಿಟ್ರೆ ಮತ್ತೆ ಚಿಂತೆ ಎಂಡ್, ಸಂಸಾರವು ಎಂಡ್, ಎಲ್ಲ ಮುಕ್ತಾಯ, ಮೋಕ್ಷವೇ ಪ್ರಾಪ್ತವಾಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಕೃಷ್ಣ ತಿಳಿಸಿ, ಮತ್ತೆ ನಿಮಗೆ ಪುನರ್ಜನ್ಮ ಇಲ್ಲ. ಇದು ಉದ್ಧವನಿರ್ತಕ್ಕಂಥ ಕೃಷ್ಣನ ಸಂದೇಶ. ಶ್ರೀಕೃಷ್ಣ.